ಮೊದಲು ಜನತಾದಳ ಎಲ್ಲಿತ್ತು? ರಾಮಕೃಷ್ಣ ಹೆಗಡೆ, ನಿತೀಶ್ ಕುಮಾರ್, ಜಯಪ್ರಕಾಶ್ ನಾರಾಯಣ್. ಇದು ಜನತಾದಳ ಅನ್ನೋದು ಕೇಂದ್ರಕ್ಕೆ ಸಂಬಂಧಪಟ್ಟ ಒಂದು ಪಕ್ಷ. ಸಂಯುಕ್ತ ಜನತಾದಳ ಅಂತ ಇತ್ತು. ರಾಮಕೃಷ್ಣ ಹೆಗಡೆನ ಮೂಲೆ ಗುಂಪು ಮಾಡಿ ಜನತಾದಳನ ಹೈಜೆಕ್ ಮಾಡಿದವರು ಯಾರು? ದೇವೇಗೌಡರು. ಜಾತ್ಯತೀತ ಜನತಾದಳ ಅಂತ ಇಟ್ಕೊಂಡು ಜಾತೀಯತೆ ರಾಜಕೀಯ ಮಾಡಿಕೊಂಡು ಜಾತ್ಯತೀತ ಸೆಕ್ಯುಲರಿಸಮ್ ಅನ್ನೋ ಬದಲು ಸೆಕ್ಸ್ಯುವಲ್ ಜನತಾದಳ ಅಂತ ಇಟ್ಕೊಬಿಡಿ, ಸರಿ ಆಗುತ್ತೆ. ನಿಮಗೂ ನಿಮ್ಮ ವ್ಯಕ್ತಿಗೂ ಬೆಂಕಿ ಹಾಕ. ಪುರಸಭೆ ಮೆಂಬರ್ ಆಗಿ ಅಕ್ರಮ ಆಸ್ತಿ, ನಮ್ಮ ಕರ್ನಾಟಕದ ಅರ್ಧ ಆಸ್ತಿನೇ ನಿಮ್ಮ ಮನೇಲಿ ಐತೆ. ಅಕ್ರಮ ಆಸ್ತಿ ಸಂಪಾದನೆ ಮಾಡಿಕೊಂಡು ಕೇಂದ್ರ ಸರ್ಕಾರದವ್ರಿಗೆ ನಿಜವಾಗ್ಲೂ ನಮ್ಮ ಕರ್ನಾಟಕದ ಜನತೆ ಬಗ್ಗೆ ಕಾಳಜಿ ಇದ್ದರೆ ದೇವೇಗೌಡರು ಫ್ಯಾಮಿಲಿರ ಅಕ್ರಮ ಆಸ್ತಿನ ವಶಪಡಿಸ್ಕೊಂಡು ಬಡವ್ರಿಗೆ ಹಂಚಿ ಜನತಾದಳನ ವಿಸರ್ಜನೆ ಮಾಡಿ ದೇವೇಗೌಡನ ಫ್ಯಾಮಿಲಿಯ ಎಲ್ಲರನ್ನೂ ಜೈಲಿಗಟ್ಟಿ. ಆಗ ನಿಜವಾಗ್ಲೂ ನಮ್ಮ ಕರ್ನಾಟಕದ ಜನತೆಗೆ ನ್ಯಾಯ ಸಿಗ್ತದೆ. ಅಧಿಕಾರ ಐತೆ, ದುಡ್ಡಿದೆ ಅಂದ್ಬಿಟ್ಟು ಕಣ್ಕಂಡು ಹೆಣ್ಮಕ್ಳನ್ನೆಲ್ಲ ಹಾಸಿಗೆ ಮೇಲೆ ಮಲಗಿಸ್ಕೊಂಡಿವನು ಅವ್ರ ಸಂಸಾರ ಹಾಳು ಮಾಡೋದ, ಅವ್ರ ಜೀವನ ಹಾಳು ಮಾಡೋದ, ಅವ್ರ ಮಾನ ಮರ್ಯಾದೆ ಹಾಳು ಮಾಡೋದ, ಅವ್ರ ಗಂಡ ಇಲ್ವಾ, ಅವ್ರ ಮಕ್ಕಳಿಲ್ವಾ? ಇಷ್ಟೊಂದು ಜನ ಹಾಳು ಮಾಡಿದಾನಲ್ಲ. SIT ಅಧಿಕಾರಿಗಳು ಪ್ರತಿಯೊಂದು ವೀಡಿಯೋನೂ ಸರ್ಚ್ ಮಾಡಿ ಅಲ್ಲಿರೋ ಪ್ರತಿಯೊಬ್ಬರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು. ಅವ್ರನ್ನೆಲ್ಲ ಕರೆದು ಹೇಳಿಕೆ ತಗೊಂಡು ಅದರ ಆಧಾರದ ಮೇಲೆ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲು ಮಾಡಿಕೊಂಡು